ಇನ್ನು ಇಸ್ರೇಲ್ನಿಂದಲೂ ಕೂಡ ಇರಾನ್ ಮೇಲೆ ಬೆಂಕಿ ಯುದ್ಧನೇ ಆಗ್ತಾ ಇದೆ. ಕ್ಷಿಪಣಿ ಸಂಗ್ರಹದ ಮೇಲೆ ಇಸ್ರೇಲ್ ಸೇನೆ ಅಟ್ಯಾಕ್ ಮಾಡಿದೆ. ಕ್ಷಿಪಣಿ ಸಂಗ್ರಹದ ಮೇಲೆ ಇಸ್ರೇಲ್ನಿಂದ ಅಟ್ಯಾಕ್. ಮಿಸೈಲ್ ಉಡಾವಣಾ ಕೇಂದ್ರಗಳ ಮೇಲೂ ಕೂಡ ದಾಳಿ ಮಾಡಲಾಗ್ತಾ ಇದೆ ಇಸ್ರೇಲ್ ಕಡೆಯಿಂದ. ಇರಾನ್ ದಾಳಿಗೆ ಪ್ರತ್ಯುತ್ತರ ಅನ್ನುವಂಥ ರೀತಿಯಲ್ಲಿ ಇಸ್ರೇಲ್ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ. ಅದಕ್ಕಿಂತ ದೊಡ್ಡ ಮಟ್ಟದ ಏಟುಗಳನ್ನು ಕೊಡ್ತಾನೆ ಇದೆ ಇರಾನ್ಗೆ. ಪ್ರಮುಖವಾಗಿ ಕ್ಷಿಪಣಿ ಸಂಗ್ರಹ ಮಾಡುವಂತಹ ಪ್ರದೇಶವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಮಿಸೈಲ್ ಉಡಾವಣಾ ಕೇಂದ್ರಗಳು ಅಲ್ಲೂ ಕೂಡ ದಾಳಿ ಮಾಡಿದೆ. ಇರಾನ್ನ ಡ್ರೋನ್ಗಳನ್ನು ಹೊಡೆದುರುಳಿಸಿದ ಇಸ್ರೇಲ್. ಬೀಟ್ ಶಿಯಾನ್ ಕಣಿವೆಯಲ್ಲಿ ಹೊಡೆದುರುಳಿಸಿದ ಇಸ್ರೇಲ್ನ ಸೇನೆ. ಇರಾನ್ ಇಸ್ರೇಲ್ ಮಧ್ಯೆ ಮತ್ತಷ್ಟು ಯುದ್ಧ ಜೋರಾಗ್ತಾ ಇದೆ. ಪ್ರತಿದಿನವೂ ಒಂದೊಂದು ಹಂತಕ್ಕೆ ಮೇಲ್ ಹೋಗ್ತಾ ಇದೆ. ಹಮಾಸ್ಗೆ ಶಸ್ತ್ರಾಸ್ತ್ರ ಒದಗಿಸಿದ್ದ IRGC ಕಮಾಂಡರ್ ಹತ್ಯೆಯನ್ನ ಮಾಡಲಾಗಿದೆ. ಕೋಮ್ ನಗರದಲ್ಲಿ ನಡೆದ ದಾಳಿಯಲ್ಲಿ ಸೈಯದ್ ಎಜಾದಿ ಸಾವನ್ನಪ್ಪಿರು. ಇಸ್ರೇಲ್ ರಕ್ಷಣಾ ಸಚಿವ ಕಡ್ಜ್ ಈ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓರ್ವ ಪ್ರಮುಖ ವ್ಯಕ್ತಿಯನ್ನು ನಾವು ಹತ್ಯೆ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನ ಇಸ್ರೇಲ್ ರಕ್ಷಣಾ ಸಚಿವ ಕಡ್ಜ್ ಮಾಹಿತಿಯನ್ನು ಕೊಟ್ಟಿರೋದು. ಕೋಮ್ ನಗರದಲ್ಲಿ ನಡೆದಂತಹ ದಾಳಿಯಲ್ಲಿ ಅಂದ್ರೆ ಇಸ್ರೇಲ್ ನಡೆಸಿರುವಂತಹ ದಾಳಿಯಲ್ಲಿ ಸೈಯದ್ ಇಜಾದಿ ಸಾವನ್ನಪ್ಪಿದ. ಹಮಾಸ್ಗೆ ಶಸ್ತ್ರಾಸ್ತ್ರವನ್ನು ಒದಗಿಸಿದ್ದಂತಹ IRGCಯ ಕಮಾಂಡರ್ ಈತ. ಆತನನ್ನು ನಾವು ಹೊಡೆದುರುಳಿಸಿದ್ದೀವಿ, ಹತ್ಯೆ ಮಾಡಿದ್ದೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವರು ಹೇಳಿಕೊಂಡಿದ್ದಾರೆ. ಎರಡು ಭಾಗಗಳಿಂದಲೂ ಕೂಡ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ಎರಡೂ ಕಡೆಯಿಂದಲೂ ಕೂಡ ವಾರ್ ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದರ ಮಧ್ಯದಲ್ಲಿ ಮೊನ್ನೆ ತಾನೇ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ ಬಹಳಷ್ಟು ಚರ್ಚೆಗಳಿಗೆ ಗ್ರಾಸ ಆಗ್ತಾ ಇದೆ. ಇರಾನ್ ಬೆಂಬಲಕ್ಕೆ ಯಾವೆಲ್ಲ ರಾಷ್ಟ್ರಗಳಿಗೆ ಬರುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕಾರಿ ವಿಚಾರ. ಯಾಕಂದ್ರೆ ಇಸ್ರೇಲ್ಗೆ ಓಪನ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಯುದ್ಧ ವಿಮಾನಗಳನ್ನು ಈಗಾಗಲೇ ಪ್ರದರ್ಶನ ಮಾಡ್ತಾ ಇದೆ ಅಮೆರಿಕ. ಸೊ ಹಾಗಾಗಿ ಈ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇರಾನ್ನ ಪರಮಾಣು ಉದ್ದೇಶಕ್ಕೆ ಪೆಟ್ಟು. ಪರಮಾಣು ತಾಣಗಳನ್ನು ಧ್ವಂಸ ಮಾಡಿದೆ ಇಸ್ರೇಲ್. ಇರಾನ್ ಪರಮಾಣು ಯೋಜನೆಗಳಿಗೆ ಹಿನ್ನಡೆ. ಈ ಮೂಲಕವಾಗಿ ಇರಾನ್ನ ಪರಮಾಣು ಉದ್ದೇಶಕ್ಕೆ ಪೆಟ್ಟು ಕೊಟ್ಟಿದೆ ಇಸ್ರೇಲ್. ಪರಮಾಣು ತಾಣಗಳನ್ನು ಧ್ವಂಸ ಮಾಡಿದೆ. ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಮೇನ್ ಪ್ರದೇಶಗಳು. ಇರಾನ್ ಪರಮಾಣು ಯೋಜನೆಗಳಿಗೆ ಈ ಮೂಲಕವಾಗಿ ಹಿನ್ನಡೆ ಉಂಟು ಮಾಡಿದೆ. ಪರಮಾಣು ಉದ್ದೇಶಕ್ಕೆ ಈಡೇರಿಕೆಗೆ 3 ವರ್ಷ ಬೇಕಂತಂದ್ರೆ ಇಸ್ರೇಲ್ ಮಾಡಿರುವಂತಹ ಅಟ್ಯಾಕ್ ಅನ್ನ ಸುಧಾರಿಸಿಕೊಳ್ಳೋದಕ್ಕೆ 3 ವರ್ಷ ಬೇಕು. ಪರಮಾಣು ತಾಣ ಧ್ವಂಸ ಆಗಿದೆ. ವಿಜ್ಞಾನಿಗಳು ಸಾವನ್ನಪ್ಪಿದ್ದಾರೆ ಈ ಅಟ್ಯಾಕ್ನಲ್ಲಿ. 3 ವರ್ಷಗಳ ಕಾಲ ವಿಳಂಬ ಆಗುವ ಸಾಧ್ಯತೆ ಇದೆ. ಆಗಿರುವಂತಹ ಆ ನಷ್ಟವನ್ನ ತುಂಬಿಕೊಳ್ಳೋದಕ್ಕೆ ಅಂದ್ರೆ ಎಲ್ಲವನ್ನ ಸರಿಪಡಿಸಿಕೊಳ್ಳೋದಕ್ಕೆ 3 ವರ್ಷ ಬೇಕು. ಇನ್ನು ಇರಾನ್ನಲ್ಲಿ ಇದ್ಕೊಂಡು ಇಸ್ರೇಲ್ ಪರ ಗೂಢಾಚಾರಕ್ಕೆ ಗೂಢಾಚಾರಕ್ಕೆ ಮಾಡ್ತಾ ಇದ್ದಂತಹ 22 ಜನ ಇಸ್ರೇಲಿಗಳ ಬಂಧನ ಮಾಡಲಾಗಿದೆ. ನೋಡಿ, ಈ 22 ಜನ ಇರಾನ್ನಲ್ಲೇ ಇದ್ರು. ಅಂದ್ರೆ ತಮ್ಮ ದೇಶ ಇಸ್ರೇಲಿಗೆ ಅವರು ಗೂಢಾಚಾರಕ್ಕೆ ಮಾಡ್ತಾ ಇದ್ರು, ಅಲ್ಲಿನ ಮಾಹಿತಿಗಳನ್ನ ಕೊಡ್ತಾ ಇದ್ರು. 22 ಜನರನ್ನು ಕೂಡ ಇಸ್ರೇಲಿಗಳನ್ನ ಬಂಧನ ಮಾಡಿದೆ ಇರಾನ್. ಇರಾನ್ನ ಕೋಮ್ ಪ್ರಾಂತ್ಯದಲ್ಲಿ 22 ಜನರ ಬಂಧನ ಆಗಿದೆ. ಇರಾನ್ನಲ್ಲಿ ಯುದ್ಧದಿಂದ ಮೃತಪಟ್ಟಿದ್ದಾರೆ ಇಲ್ಲಿವರೆಗೂ 600 ಜನ. ಇಸ್ರೇಲ್ ದಾಳಿಯಲ್ಲಿ 600ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಮಾಡ್ತಾ ಇರುವಂತಹ ಅಟ್ಯಾಕ್ ದಾಳಿ ಯಾವ ರೀತಿಯಾಗಿದೆ ಅನ್ನೋದನ್ನ ಊಹೆ ಮಾಡಿಕೊಳ್ಳಬಹುದು. 600 ಜನ 13ನೇ ತಾರೀಕಿನಿಂದ ಆರಂಭ ಆಗಿದ್ದು ಇಸ್ರೇಲ್ ಕಡೆಯಿಂದ ಅಟ್ಯಾಕ್ ಇರಾನ್ ಮೇಲೆ. ಅಲ್ಲಿಂದ ಇಲ್ಲಿವರೆಗೂ 600 ಜನ ಸಾವನ್ನಪ್ಪಿದ್ದಾರೆ ಇಸ್ರೇಲ್ ದಾಳಿಯಲ್ಲಿ. US ಮೂಲದ NGO ಈ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದೆ ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಅಂತ. ಇದರ ಜೊತೆಗೆ ಪ್ರಮುಖವಾಗಿ ಇರಾನ್ನ ಕೋಮ್ ಪ್ರಾಂತ್ಯದಲ್ಲಿ 22 ಜನರ ಬಂಧನ. 22 ಜನರು ಕೂಡ ಇಸ್ರೇಲ್ನವರು ಮಾಹಿತಿ ಕೊಡ್ತಾ ಇದ್ರು ತಮ್ಮ ದೇಶಕ್ಕೆ. ಸೊ ಅವರನ್ನ ಬಂಧನ ಮಾಡಲಾಗಿದೆ ಇರಾನ್ ಕಡೆ. ಇನ್ನು ಹೆಜ್ಬುಲ್ಲಾ ತಾಣದ ಮೇಲೆ ಇಸ್ರೇಲ್ ಸೇನೆ ಅಟ್ಯಾಕ್ ಮಾಡಿದೆ. ದಕ್ಷಿಣ ಲೆಬನಾನ್ನಲ್ಲಿರುವಂತಹ ಹೆಜ್ಬುಲ್ಲಾ ತಾಣ. ಇರಾನ್ ಜೊತೆಗೆ ಕೈ ಜೋಡಿಸದಂತೆ ಇಸ್ರೇಲ್ ಈ ಮೂಲಕವಾಗಿ ಈ ಅಟ್ಯಾಕ್ ಮೂಲಕವಾಗಿ ಎಚ್ಚರಿಕೆ ಕೊಟ್ಟಿದೆ ಹೆಜ್ಬುಲ್ಲಾಗೆ. ಯಾವುದೇ ಕಾರಣಕ್ಕೂ ಇರಾನ್ ಜೊತೆಗೆ ಕೈ ಜೋಡಿಸಬಾರದು. ಇಸ್ರೇಲ್ನ ಖಡಕ್ ಎಚ್ಚರಿಕೆ ಹೆಜ್ಬುಲ್ಲಾಗೆ. ಮೊನ್ನೆ ಅಷ್ಟೇ ಹೆಜ್ಬುಲ್ಲಾ ಕಮಾಂಡರ್ ಹತ್ಯೆ ಮಾಡಿತ್ತು ಇಸ್ರೇಲ್. ಇರಾನ್ಗೆ ಹೆಜ್ಬುಲ್ಲಾ ಬೆಂಬಲ ಹಿನ್ನೆಲೆಯಲ್ಲಿ ಇಸ್ರೇಲ್ ದಾಳಿ ಮಾಡಿ ನಕೌರಾ ಬಳಿಯ ಹೆಜ್ಬುಲ್ಲಾ ಅಡಗು ತಾಣಗಳ ಮೇಲೆ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಮೇನ್ ಪಾಯಿಂಟ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇಸ್ರೇಲ್. ಹೆಜ್ಬುಲ್ಲಾ
ತಾಣಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರೋದು. ಯಾಕಂದ್ರೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಇರಾನ್ಗೆ ಈ ಹೆಜ್ಬುಲ್ಲಾ ಸಂಘಟನೆ ಬೆಂಬಲವನ್ನ ಕೊಟ್ಟಿತ್ತು ಅನ್ನುವಂಥ ಮಾಹಿತಿ ಸಿಕ್ತು ಇಸ್ರೇಲ್ಗೆ. ಸೊ ಇದರಿಂದ ರೊಚ್ಚಿಗೆದ್ದಂತ ಇಸ್ರೇಲ್ ಹೆಜ್ಬುಲ್ಲಾ ಸಂಘಟನೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಮತ್ತೆ ಎಚ್ಚರಿಕೆ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಇರಾನ್ ಜೊತೆಗೆ ಕೈ ಜೋಡಿಸಬಾರದು. ಅಂದ್ರೆ ಇರಾನ್ ಇಸ್ರೇಲ್ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆ, ಅದಕ್ಕೆ ಹೆಜ್ಬುಲ್ಲಾ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು. ಸಪೋರ್ಟ್ ಮಾಡಿದ್ರೆ ನಿಮ್ಮನ್ನು ಹೊಡೆದಾಕ್ತೀವಿ, ದಾಳಿ ಮಾಡ್ತೀವಿ ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನ ಇಸ್ರೇಲ್ ಕೊಟ್ಟಿದೆ. ಹೆಜ್ಬುಲ್ಲಾ ಅಡಗುತಾಣಗಳ ಮೇಲೆ ಅಟ್ಯಾಕ್ ಇಸ್ರೇಲ್ ಕಡೆಯಿಂದ. ಇನ್ನು ಇರಾನ್ ಮೇಲೆ ಇಸ್ರೇಲ್ನಿಂದ ಯುದ್ಧದ ಹಿನ್ನೆಲೆಯಲ್ಲಿ ಕಾನೂನು ಬಾಹಿರ ಯುದ್ಧ ಇದು ಅಂತ ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿದ್ದಾರೆ, ಖಂಡಿಸಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧವನ್ನ ಖಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಸ್ರೇಲ್ನ ನಡೆಯನ್ನ ಖಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಸ್ರೇಲ್ನ ಕಾನೂನು ಬಾಹಿರ ಯುದ್ಧದಿಂದ ಸಂಕಷ್ಟ ಉದ್ಭವ ಆಗ್ತಾ ಇದೆ, ಸಿಎಂ ಮಾಡಿರುವಂತಹ ಪೋಸ್ಟ್ ಇದು. ಇನ್ನು ಭಾರತದ ಮೇಲೂ ಕೂಡ ಇದರ ಪರಿಣಾಮ ಅಂದ್ರೆ ಯುದ್ಧದ ಪರಿಣಾಮ ಬೀರುತ್ತೆ. ಸೋನಿಯಾ ಗಾಂಧಿ ಆರ್ಟಿಕಲ್ ಉಲ್ಲೇಖಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಡುವಂತ ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ ಅನ್ನ ಉಲ್ಲೇಖ ಮಾಡಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿಎಂ. ಇರಾನ್ ಭಾರತದ ಪರವಾಗಿ ಸದಾಕಾಲ ನಿಂತ್ಕೊಂಡಿದೆ. ಕಾಶ್ಮೀರ ವಿವಾದದಲ್ಲೂ ಕೂಡ ಭಾರತದ ಪರ ಇತ್ತು ಇರಾನ್ ಇತ್ತು ಭಾರತದ ಪರವಾಗಿ ಅನೇಕ ಸಂಕಷ್ಟಗಳ ಸಂದರ್ಭದಲ್ಲಿ. ಸೊ ಭಾರತ ಸರ್ಕಾರ ಈ ಬಗ್ಗೆ ಮಾತನಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದು. ಕಾಶ್ಮೀರ ವಿವಾದ ಇನ್ನುಳಿದಂತಹ ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರತದ ಪರವಾಗಿ ಇರಾನ್ ದೇಶ ನಿಂತ್ಕೊಂಡಿತ್ತು, ಎಲ್ಲ ಸಪೋರ್ಟ್ ಕೊಟ್ಟಿತ್ತು. ಸೊ ಹಾಗಾಗಿ ನಡೀತಾ ಇರುವಂತಹ ಬೆಳವಣಿಗೆ, ಯುದ್ಧದ ಬೆಳವಣಿಗೆಯಲ್ಲಿ ಭಾರತ ಸರ್ಕಾರ ಬಹಳಷ್ಟು ಫ್ರೆಂಡ್ಲಿ ಆಗಿರುವಂತಹ ಇಸ್ರೇಲ್ ಜೊತೆಗೆ ನಿಂತ್ಕೊಳ್ಳುತ್ತಾ ಅಥವಾ ಇರಾನ್ಗೆ ಸಪೋರ್ಟ್ ಮಾಡುತ್ತಾ ಅನ್ನುವಂಥ ಮಾತುಗಳಿದೆ. ಅದನ್ನ ಉಲ್ಲೇಖ ಮಾಡಿ ಈ ಬಗ್ಗೆ ಭಾರತ ಸರ್ಕಾರ ಚಿಂತನೆ ಮಾಡಬೇಕು ಅಂತ ಸಿಎಂ ಪೋಸ್ಟ್ ಮಾಡಿದ್ರು.